ನಿಮ್ಮಲ್ಲಿ ನಾವು ವಿನಂತಿ ಮಾಡ್ತೇವೆ. ನಾಳೆ ಮಧ್ಯಾಹ್ನದೊಳಗೆ ಈ ನೀರನ್ನು ಕಳಿಸಲಿಕ್ಕೆ ಏನು ವ್ಯವಸ್ಥೆ ಬೇಕು ಅದನ್ನು ನೀವು ಮಾಡಲೇಬೇಕು ಅಂತಕ್ಕಂಥದ್ದನ್ನು ನಾನು ಈ ವಾಹಿನಿ ಮುಖಾಂತರ ನಿಮಗೆ ವಿನಂತಿ ಮಾಡ್ಕೊತೀನಿ. ಹೌದು ವೀಕ್ಷಕರೇ, ಹಾನಗಲ್ ಹಾವೇರಿ ಮುಖ್ಯ ರಸ್ತೆ ಮಾರ್ಗ ಮಧ್ಯೆ ಅಕ್ಕಿ ಆಲೂರು ಮುಖ್ಯ ರಸ್ತೆಯಲ್ಲಿ ಕೆರೆಯಲ್ಲಿ ನಿಂತಿರುವ ನೀರಿನಂತೆ ನಡು ರಸ್ತೆಯಲ್ಲಿ ನೀರು ನಿಂತು ಸಾರ್ವಜನಿಕರಿಗೆ ಓಡಾಡಲು ತೊಂದರೆ ಆಗುತ್ತಿದ್ದರೂ ನೋಡಿದರೂ ನೋಡದಂತೆ ಕಣ್ಮುಚ್ಚಿ ಓಡಾಡುತ್ತಿರುವ ಅಧಿಕಾರಿಗಳು. ಸ್ಥಳೀಯ ಶಾಸಕರು ಇದ್ದಿದ್ದರೆ ಇಂತಹ ಪರಿಸ್ಥಿತಿ ಉಂಟಾಗುತ್ತಿರಲಿಲ್ಲ ಎಂಬ ಸಾರ್ವಜನಿಕರ ಕೂಗು ಕೇಳಿಬರುತ್ತಿವೆ. ಮತ್ತು ನೂತನ ಸಂಸದರಾದ ಬಸವರಾಜ ಬೊಮ್ಮಾಯಿ ಅವರ ಮಾವನ ಊರಿನಲ್ಲಿ ಈ ರೀತಿ ಪರಿಸ್ಥಿತಿ ಉಂಟಾದರೂ ಯಾವುದೇ ಜನಪ್ರತಿನಿಧಿಯಾಗಲಿ ಅಧಿಕಾರಿಯಾಗಲಿ ನೀರನ್ನು ಮುಂದೆ ಕಳಿಸಿ ಪರಿಹಾರ ಒದಗಿಸಬೇಕೆಂಬುದು ಯಾರ ತಲೆಯಲ್ಲೂ ಇಲ್ಲ. ಗಾಡಿ ಓಡಾಡುತ್ತಿರುವುದನ್ನು ನೋಡಿ ಸಾರ್ವಜನಿಕರ ಜೀವನದ ತಮಾಷೆ ಮಾಡುತ್ತಾ ನಗುನಗುತ್ತಲೇ ಅಧಿಕಾರಿಗಳು ವಾಹನದ ಗ್ಲಾಸ್ ಇರಿಸಿಕೊಂಡು ಓಡಾಡುತ್ತಾರೆ. 30 ರಿಂದ 32 ಸದಸ್ಯರನ್ನು ಒಳಗೊಂಡಂತೆ ಗ್ರಾಮ ಪಂಚಾಯಿತಿ ಇದ್ದು ಸಂಬಂಧಪಟ್ಟ ಸದಸ್ಯರು ಆಗಲಿ PDO ಆಗಲಿ ಯಾರು ನೋಡಿಲ್ಲ ಅನ್ನಿಸುತ್ತಿದೆ. ಇಂತಹ ಪರಿಸ್ಥಿತಿ ನಿರ್ಮಾಣವಾದದ್ದು 2-3 ವರ್ಷಗಳಿಂದ. ಇದೇ ಬೇಸಿಗೆ ಕಾಲದಲ್ಲಿ ಇದನ್ನು ಸರಿಪಡಿಸದೆ ಇರುವುದರಿಂದ ಈ ರೀತಿಯ ತೊಂದರೆ ಆಗುತ್ತಿದೆ. ಇದಕ್ಕೆ ಯಾರು ಪರಿಹಾರ ಒದಗಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇಂತಹ ಪರಿಸ್ಥಿತಿಯಿಂದ ಜನರಿಗೆ ಓಡಾಡಲು ತೊಂದರೆಯಾಗುತ್ತಿದೆ ಎಂದು ಮಾಹಿತಿ ಕೊಟ್ಟವರು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು JDS ಪಕ್ಷದ ಅಧ್ಯಕ್ಷರಾದ RB ಪಾಟೀಲ್. ವರದಿ ಬಾಲು ರಾಯ್ಕರ್. ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನಾನು ರಾಮನಗೌಡ ಬಸವಗೌಡ ಪಾಟೀಲ್ ಅಂತೇಳಿ JDS ತಾಲೂಕು ಅಧ್ಯಕ್ಷರು. ಹಾನಗಲ್ ತಾಲೂಕದ ಅಧಿಕಾರದ ಒಂದು ಸ್ಥಿತಿಯನ್ನು ನೋಡಿ ಯಾವ ರೀತಿಯ ಒಂದು ಆಡಳಿತ ನಮ್ಮ ಹಾನಗಲ್ ತಾಲೂಕಿನ ಅಕ್ಕಿಯಾಲೂರು ನಗರದಲ್ಲಿ ನಡೆದಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಮನಗಾಣಬೇಕು. ಈ ರೀತಿ ಒಂದು ನೀರಿನಲ್ಲಿ ರೋಡಲ್ಲಿ ನಿಂತಿರ್ತಕ್ಕಂಥ ನೀರು ಜನರ ಪ್ರಾಣಾಪಾಯ ಜೊತೆಗೆ ಎಷ್ಟು ಆಟ ಆಡ್ತಿದೆ ಒಂದು ಸರ್ಕಾರ ಅಂತಕ್ಕಂಥದ್ದು ಹಾಗೂ ಹಾನಗಲ್ ತಾಲೂಕಿನ ಶಾಸಕರು ಯಾವುದೇ ರೀತಿಯಲ್ಲಿ ಗಮನ ಹರಿಸ್ತಾ ಇಲ್ಲ. ಹಾನಗಲ್ ತಾಲೂಕಿನ ಶಾಸಕರು ಯಾವ ರೀತಿಯಿಂದ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ನಾಳೆ ಮಧ್ಯಾಹ್ನ 11 ಗಂಟೆ ಒಳಗೆ ಇದಕ್ಕೇನಾದರೂ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಶಾಸಕರು ಈ ವಿಷಯವಾಗಿ ಏನಾದರೂ ಗಮನ ಹರಿಸದೆ ಹೋದರೆ ನಾಳೆ ಮಧ್ಯಾಹ್ನ 2 ಗಂಟೆಯಿಂದ ಈ ರೋಡನ್ನು ಯಾವುದೇ ಒಂದು ನಿಮಗೆ ಮಾಹಿತಿ ಕೊಡದೆ ಈ ರೋಡನ್ನು ಬಂದ್ ಮಾಡ್ಕೊತೀವಿ. ಏನಾದರೂ ರಾತ್ರಿ ಯಾರಾದರೂ ಪ್ರೇಕ್ಷಕರು ಬಂದು ಇಲ್ಲಿ ಟೂರಿಸ್ಟ್ ಭಾಳ ಓಡಾಡ್ತಾರೆ, ಟೂರಿಸ್ಟ್ ವೆಹಿಕಲ್ಸ್ ಆಕ್ಸಿಡೆಂಟ್ ಆಗಿ ಏನಾದರೂ ಸಾವು ನೋವಾದರೆ ಇದಕ್ಕೆ ಹೊಣೆ ಯಾರು? ಹಾಗಾಗಿ ಹಾನಗಲ್ ತಾಲೂಕಿನ ಸನ್ಮಾನ್ಯ ಶಾಸಕರಲ್ಲಿ ವಿನಂತಿ, ಹಾನಗಲ್ ತಾಲೂಕಿನ ತಹಸೀಲ್ದಾರಲ್ಲಿ PWD ಅಧಿಕಾರಿಗಳಿಗೆ ಈ ಸಂಬಂಧಪಟ್ಟ NHIV ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಗಮನಕ್ಕೆ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾಳೆ ಮಧ್ಯಾಹ್ನದೊಳಗೆ ಈ ರೋಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ ಪ್ರಾರಂಭ ಆಗಬೇಕು. ರಾತ್ರಿ ಏನಾದರೂ ಆಕ್ಸಿಡೆಂಟ್ ಆದರೆ ಇದಕ್ಕೆ ಉತ್ತರ ಕೊಡೋರು, ಆ ಸಾವಿನ ನೋವಿನ ಹೊಣೆ ಯಾರು? ನೋಡಿ ವೆಹಿಕಲ್ಸ್ ಯಾವ ಥರ ಬರ್ತಾ ಇದೆ ಅಂತ ತಾವೆಲ್ಲ ನೋಡಬೇಕು. ಒಂದೇ ರೋಡಲ್ಲಿ ಬರ್ತಾ ಇದ್ದಾರೆ. ರಾತ್ರಿ ಬಂದು ಏನಾದರೂ ಆಕ್ಸಿಡೆಂಟ್ ಮಾಡಿಕೊಂಡು ಸಮಸ್ಯೆ ಮಾಡಿಕೊಂಡ್ರೆ ಇದಕ್ಕೆ ಉತ್ತರ ಕೊಡೋರು ಯಾರು? ಇಲ್ಲಿ ಯಾರು ಹೇಳೋರು ಕೇಳೋರು ಯಾರು ಇಲ್ವಾ? ಹಾನಗಲ್ ತಾಲೂಕಿನಲ್ಲಿ ಸುಮಾರು 2-3 ವರ್ಷದಿಂದ ಈ ಪರಿಸ್ಥಿತಿ ಇದೆ ಅಂತೆ. ಹಾನಗಲ್ ತಾಲೂಕಿನ ಶಾಸಕರ ಗಮನಕ್ಕೆ ಬಂದೇ ಇಲ್ವಾ? ಮಾನ್ಯ ಶಾಸಕರೇ, ನಾಳೆ ಬೆಳಗ್ಗೆ ತಮ್ಮ ಕಾರ್ಯ ಒಂದ್ಸಲ ಬಂದು ಹೋಗಲಿ, ಇಲ್ಲ ನಿಮ್ಮ ಕಾರ್ಯಕರ್ತರ ಗಮನಕ್ಕಾದರೂ ತರಲಿಕ್ಕೆ ಕೇಳಿ, ಒಂದು ಅನುಕೂಲ ಆಗ್ತದೆ. ಇಂಥ ಪರಿಸ್ಥಿತಿಗಳನ್ನು ನೋಡಿ ನೀವು ಹಾನಗಲ್ನಲ್ಲಿ ರಾಜಕಾರಣ ಮಾಡ್ತೀರಿ ಅಂತಕ್ಕಂಥದ್ದು ನಮಗೆ ಬೇಸರದ ವಿಚಾರ. ನೋಡಿ ದಯಮಾಡಿ ಈ ಹೊತ್ತಿಂದ ನಾಳೆ ಮಧ್ಯಾಹ್ನದೊಳಗೆ ಸರಿ ಮಾಡ್ತಕ್ಕಂಥ ಕೆಲಸವನ್ನು ತಾವು ಮಾಡಲೇಬೇಕು. ಸಂಬಂಧಪಟ್ಟ ತಹಸೀಲ್ದಾರ್ ಸಾಹೇಬ್ರೆ, ನಿಮ್ಗೆ ಫೋನ್ ಮಾಡಿದ್ರೆ ನೀವು ಫೋನ್ ತಗೊಂಡಿಲ್ಲ. ಸಂಬಂಧಪಟ್ಟ PWD ಆಫೀಸರ್ ನನ್ನ ನಂಬರ್ ಬಿಜಿ ಮಾಡಾನೆ. ನಿಮ್ಮೆಲ್ಲ ಗಮನಕ್ಕಿರಲಿ, JDSನವ್ರು ಏನು ಮಾಡ್ತಾರ ಅಂತಕ್ಕಂಥದ್ದನ್ನು ನೀವೇನಾದರೂ ತಲೆಯಾಗಿ ತೊಗೊಂಡ್ರೆ ಅದನ್ನು ಬಿಟ್ಟಾಕ್ರಿ. ನಾವು ಫೀಲ್ಡಿಗೆ ಹೇಳಿದ್ರೆ ಇಲ್ಲಿ ಏನು ಮಾಡಬೇಕು, ಅಧಿಕಾರ ಹೆಂಗೆ ಸರಿ ಮಾಡ್ಕೋಬೇಕು ಅಂತೆಲ್ಲ ನಮಗೆಲ್ಲ ಗೊತ್ತಿದೆ. ದಯಮಾಡಿ ನಮ್ಮ ಸಾರ್ವಜನಿಕರ ಜೊತೆ ಆಟ ಆಡೋಕ್ಕೆ ಹೋಗ್ಬೇಡ್ರಿ ನೀವು. ದಯಮಾಡಿ ಇಮಿಡಿಯೇಟಾಗಿ ಇದನ್ನು ಯಾವ ಒಂದು ವ್ಯವಸ್ಥೆಯಲ್ಲಿ ಈ ನೀರನ್ನು ಕಳಿಸ್ಲಿಕ್ಕೆ ಒಂದು ಮಾರ್ಗವನ್ನು ಹುಡುಕ್ತಿರೋ ಅದನ್ನು ಹುಡುಕಿ ನಾಳೆ ಸಂಜೆ ಒಳಗೆ ಈ ನೀರು ಈ ಜಾಗದಿಂದ ಖಾಲಿ ಆಗಬೇಕು. ನೋಡಿ ಸಾವಿರಾರು ವೆಹಿಕಲ್ಸ್ 1 ಸೆಕೆಂಡಿಗೆ ಓಡಾಡ್ತಿದೆ. ಯಾರಾದರೂ ಆಕ್ಸಿಡೆಂಟ್ ಮಾಡಿಕೊಂಡ್ರೆ ಇದು ಉತ್ತರ ಕೊಡೋರು. ಅದಕ್ಕೆ ದಯಮಾಡಿ ನಿಮ್ಮಲ್ಲಿ ನಾವು ವಿನಂತಿ ಮಾಡ್ತೀವಿ, ನಾಳೆ ಮಧ್ಯಾಹ್ನದೊಳಗೆ ಈ ನೀರನ್ನು ಕಳಿಸಲಿಕ್ಕೆ ಏನು ವ್ಯವಸ್ಥೆ ಬೇಕು ಅದನ್ನು ನೀವು ಮಾಡಲೇಬೇಕು ಅಂತಕ್ಕಂಥದ್ದನ್ನು ನಾನು ಈ ವಾಹಿನಿ ಮುಖಾಂತರ ನಿಮಗೆ ವಿನಂತಿ ಮಾಡ್ಕೊತೀನಿ.